राजाधिराज सद्गुरुनाथ माधवानंद प्रभु की जय। राजाधिराज सद्गुरुनाथ गुरुपुत्रेश्वर महाराज की जय। राजाधिराज सद्गुरुनाथ जगन्नाथ महाराज की जय। ನೀಲಜಿಗೆಯ ಮಾಧವಾನಂದ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ಒಂದು ಸಪ್ತಾಹ ಕಾರ್ಯಕ್ರಮ ಸದ್ಗುರುಗಳ ಸ್ಮರಣಾರ್ಥ ಹಾಗೂ ಇಲ್ಲಿ ನಾಮದೇವಪ್ಪನ ಜಾಧವ್ ಅವರ ಸ್ಮರಣಾರ್ಥ ಕಾರ್ಯಕ್ರಮ ನಿನ್ನೆ ದಿವಸ ಸಪ್ತಾಹ ಪ್ರಾರಂಭ. ಇವತ್ತು ಮಂಗಲಮಯ ಸಮಯ. ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದ ನಿರೂಪಣ, ಮೂಲಕ್ರಮ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಸಾಕಷ್ಟು ಗುರುಬಂಧುಗಳ ತಮ್ಮ ಅನುಭವದ ಮಾತುಗಳನ್ನು, ಸಂಪ್ರದಾಯದ ನಿಯಮವನ್ನು ಯಾವ ರೀತಿ ಮಾನವ, ಮಹಾಮಾನವ, ದೇವಮಾನವ ಆಗ್ಲಕ್ಕೆ ಬರ್ತೈತೆ ಅನ್ನೋದ್ರ ಬದ್ದಲ ಎಲ್ಲರೂ ಬಹಳ ಸುಂದರವಾಗಿ ಇದನ್ನು ಒಂದು ಹಾದಿ ಬಿಟ್ಟ ಹೋಗ್ಲಕ್ಕೆ ಬರಂಗಿಲ್ಲ. ಭಕ್ತಿ ಮುಕ್ತಿ ಅದರ ಬದಲ ನಾವು ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು. ಮಹಾತ್ಮರ ಉದಾಹರಣೆಗಳು ಕೊಡ್ಬೋದು, ರಾಮನ ಉದಾಹರಣೆ ಕೊಡ್ಬೋದು, ಕೃಷ್ಣನ ಉದಾಹರಣೆ ಕೊಡ್ಬೋದು. ಭಕ್ತಿ ಮಾಡೋದು, ಮುಕ್ತಿ ಪಡೆಯೋದು ಇವರೆಲ್ಲ ಅವರು ನಾಮದೇವಪ್ಪನವರು ಅತ್ಯಂತ, ಯಾಕಂದರೆ ಸಪ್ತಾಹ ಆಚರಣೆ ಮಾಡ್ತಿದ್ರು. ಹಾಗೆಲ್ಲ ಭಾಳ ತಪ್ಪಲು ಮರಿ ಕಾಯಂಗೆ ನಾನು ದೊಡ್ಡವ ಸಣ್ಣವ ಅನುಭವಕ್ಕೆ ಯಾವುದೇ ಒಂದು ಹೇಳ್ತಾರಲ್ಲ ಅಹಂಕಾರ ಸೋಡ ಮುಕ್ತಿ ರೂಪರಾತಿ ಎಲ್ಲನೂ ಸಾಮಾನ್ಯ ಬದುಕನ್ನು ಸಾಗಿಸಿ ಈ ಒಂದು ಸಂಪ್ರದಾಯ ಗುರು ಪರಂಪರೆಯಲ್ಲಿ ಬೆರೆತು ಉಪದೇಶವನ್ನು ಪಡ್ಕೊಂಡು ಸಾಧನ ಮಾರ್ಗದಲ್ಲಿ ತೊಡಕಿ ಮುಕ್ತಿಯನ್ನು, ಯಾಕಂದ್ರೆ ಜೀವನ ಮುಕ್ತಿಯನ್ನು ಭಾಳ ಮನುಷ್ಯನಿಗೆ ಇವೆಲ್ಲ ಅವಸ್ಥೆಗಳು ಇರ್ತಾವಲ್ಲ, ಬಾಲ್ಯ, ಯೌವನ, ಮುಪ್ಪು, 3 ಅವಸ್ಥೆಗಳಲ್ಲಿ ಕೊನೆಯದಾಗಿ ಮುಪ್ಪ ಅವಸ್ಥೆ. ಆಗ ಶಾರೀರಿಕವಾದಂಥ ತ್ರಾಸಗಳು, ಕಾಲುಗಳ ಸ್ಪಂದನೆ ಕೊಡೋಂಗಿಲ್ಲ, ಕೈ ಸ್ಪಂದನೆ ಕೊಡೋಂಗಿಲ್ಲ, ಕಣ್ಣು ಸರಿಯಾಗಿ ಸ್ಪಂದನೆ ಕೊಡೋಂಗಿಲ್ಲ, ಚಂದಂತ 4 ಮಾತು ಮಾತಾಡ್ಬೇಕಂದ್ರೆ ಬಾಯಿನೂ ಸ್ಪಂದನೆ ಕೊಡೋಂಗಿಲ್ಲ. ಎಲ್ಲ ಅಸ್ತಿತ್ವ ಕಳ್ಕೊಂಡಾಗ ಕೊನೆಯ ಶ್ವಾಸದಾಗ ಸಹಿತ ಮನುಷ್ಯ ಧ್ಯಾನ ಹಿಡ್ಕೊಂಡು ಈ ಶರೀರವನ್ನು ಹೇಳ್ತಾರಲ್ಲ, ಮಣ್ಣಿನ ಕಾಯ ಮಣ್ಣಿಗೆ ಸಮರ್ಪಣೆ. ಎಷ್ಟು ದಿವಸದ್ರೆ ಅಟ್ಟ ಇದ್ದು ನೀವೆಲ್ಲ ಇವತ್ತಿನ ಈ ಒಂದು ಹೇಳ್ತಾರೆ ದೇವ್ರು ಹೇಳುವಂಥ ಮಾತು ಎಲ್ಲ 3ನೇ ಮಹಾಯುದ್ಧ ನಾಂದಿ. ನಿನ್ನಿನ ದಿವಸ ರಷ್ಯಾ ಮತ್ತು ಇನ್ನೊಂದು 2 ರಾಷ್ಟ್ರ ಕೂಡಿ ಒಂದು ಇರಾನ್ ಒಂದು ಮುಖ್ಯ ಜಾಗದ ಮ್ಯಾಗನ ಬಾಂಬ್ ದಾಳಿ ಮಾಡ್ಯಾರ. ಆ ದೇಶದ ರಾಜ ಮತ್ತು ಅವನ ಸೊಸಿ ಮಗ, ಅಂದ್ರೆ ಟೋಟಲ್ ಕುಟುಂಬನ ಎಲ್ಲ ಮುಗಿಸ್ಬಿಡು. ರಾಜ ದೇಶ ಹೇಳುವಂಥ ರಾಜನಿಗೆ ಈ ನಮೂನಿ ಸಾವುಗಳು. ನಾವೆಲ್ಲರೂ ಯಾಕಂದ್ರೆ ಮನುಷ್ಯನಿಗೆ ಯಾವ ರೀತಿ ಮನುಷ್ಯ ಹೇಳ್ತಾರಲ್ಲ, ನಾಳೆ ಎಂಬುದನ ಮನೆ ಹಾಳು, ನಾಳೆ ತನಕ ಜೀವಿಸಿರೋ ನಿಜ ಬರೀ ಹೇಳು ಅಂಥ ಒಂದು ವಿಚಿತ್ರವಾದಂಥ ಈ ಒಂದು ಪ್ರಪಂಚ. ಅವರೆಲ್ಲ ತಿಳಿದಿರ್ಬೋದು. ಅವರೆಲ್ಲ ಎಷ್ಟೋ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ಯಾರ. ನಾ ಮಾಡೀನಿ, ನಾ ಅತ್ಯಂತ ಆನಂದದಿಂದ ಮುಂದೆ ನಾ ಕೆಲವು ವಯಸ್ಸಾಗೋಣ ನಾವು ಆಮೇಲೆ ನನ್ನ ಮಕ್ಕಳು ಮಾಡ್ತಾರೆ, ಮೊಮ್ಮಕ್ಕಳು ಮಾಡ್ತಾರೆ, ಹೀಗೆ ಕಲ್ಪನೆಗಳು ಹಾಕಿರ್ತಾವೆ. ಅಕಸ್ಮಾತ್ ಸ್ವಲ್ಪ ಮನುಷ್ಯನಲ್ಲಿ ವ್ಯತ್ಯಾಸಗಳು, ಯಾಕಂದರೆ ನೋಡ್ರಿ ಅಂತ ದೊಡ್ಡ ದೊಡ್ಡ ರಾಷ್ಟ್ರದವರು ಅವರೆಲ್ಲ ಈ ಒಂದು ನಮ್ಮ ಭಾರತದಿಂದ ಹೋದಂಥವ್ರು ಎಷ್ಟೋ ಮಂದಿ ಪ್ರವಾಸಿಗರ ಆಧಾರ ತಪ್ಪಿಟ್ಟೈತಿಲ್ಲ ಅವ್ರಿಗೆ. ನಮ್ಮ ದೇಶ ಅವರು
ಇರ್ಲಿಕ್ಕಿಂತಲೂ ಅಲ್ಲಿ ಸಮಾಧಾನ ಐತೆ ಹೋಗ್ಯಾರ ರೊಕ್ಕ ಖರ್ಚು ಮಾಡಿ ನೋಡ್ಲಕ್ಕ. ಆ ಸಮಾಧಾನ ಐತಿ ಹೋಗ್ಯಾರ ಕರೆ ಜೀವಂತ ಹೊಳೆ ಬರ್ತೀವಿ ಇಲ್ಲ ಅನ್ನೋದು ಭಯ ಸೇರಿಬಿಟ್ಟೈತಿ. ಸಮಾಧಾನ ಪಡ್ಕೊಳಕ್ಕೆ ಮನುಷ್ಯ ಎಷ್ಟು ಹುಚ್ಚುಚ್ಚಾರ ಮಾಡಿದ್ರು ನೋಡಿ. ಏನು ಸಮಾಧಾನ? ಆ ಸಮಾಧಾನ ರೊಕ್ಕ ಕೊಟ್ಟರೆ ಸಿಗತೈತೆ ಏನು ಬೇರೆ ಒಂದು ವಸ್ತು ಅಥವಾ ಒಂದು ಏನದಕ್ಕೆ ರೂಪ ಐತೆ ಏನಿಲ್ಲ ಇಲ್ಲ. ಸಮಾಧಾನ ಎಷ್ಟು ಸರಳವಾಗಿ ನಮಗೆ ಸಂಪ್ರದಾಯದ ಸದ್ಗುರುಗಳು ಸಮಾಧಾನ ಕೊಟ್ಟಾರಪ್ಪ ಅಂತಂದ್ರೆ ದೇವ್ರು ಹೇಳ್ತಿದ್ರೆ ಅದೆಲ್ಲ ನಮಗೆ ಏನು ಹೇಳ್ತಾರೆ ಏನೋ ಅನ್ನಿಸ್ತಿರ್ಬೇಕು ಆಗಿನ ಮಂದಿಗೆ ಅಥವಾ ನಮಗೂ ಅನಿಸಿರ್ಬೋದು. ಏನು ಪ್ರಪಂಚದಾಗ ಅಡಚಣೆ ಮಾಡೋರು ಧ್ಯಾನ ಮಾಡುತ್ತೆ ಯಾಕೆ ಹೇಳ್ತಾರೆ ಅಂತಂದ್ರೆ ಏನೈತಿ ರಾಜ್ಯಭಾರ ಬಂಗಾರ ಸಿಂಹಾಸನ ಮ್ಯಾಗ ಕೊಂಡ್ರೆ ಈ ಇನ್ನು ಮುಂದೆ ನಾಳಿನ ದಿವಸ ಹಂಗನ ಕಳಿಬೇಕು ಅನ್ನೋಂಥ ಹಿಂಗೆ ಕಳಿಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಾಗ ಸಾವು ಬಂದು ಅವಾಗ ಅರಿಯೋದನ ಅಂಥ ಸಾವು, ಭಯಾನಕ ಸಾವು, ಕ್ರೂರ ಸಾವು. ಹೀಗೆ ಜಗತ್ತಿನ ನೇಮ ಯಾವಾಗ ಯಾರು ಹೆಂಗೆ ಒದಗಬೇಕು ಹೇಳಕ್ಕೆ ಬರೋದಿಲ್ಲ. ಬಂದ ನಮಗೆ ಗುರು ಆಯುಷ್ ಕೊಟ್ಟಾನ, ಶರೀರ ಕೊಟ್ಟಾನ, ಅತ್ಯಂತ ಪರಿಶುದ್ಧವಾದಂಥ ವಾತಾವರಣ ಕೊಟ್ಟಾನ. ಮನುಷ್ಯನಿಗೆ ಸಮಾಧಾನ ನೆಮ್ಮದಿ ಸಿಗುವಂಗ ಸನ್ಮಾರ್ಗವನ್ನು ಹೇಳ್ಯಾನ. ವ್ಯವಸಾಯ ಮಾಡೋರು ಹೇಗೆ ಕೊಟ್ಟಾರಲ್ಲ ಅವನ್ನ 4 ನೇಮ, ಧ್ಯಾನ. ಹಿಂಗೆ ಈ ಒಂದು ಸಂಪ್ರದಾಯದ ಮಹಿಮೆ ಯಾರ್ಯಾರಿಗೆ ಅದರ ಅನುಭವ ಆಗೈತೆ ಅವ್ರಿಗೆ ಗೊತ್ತಲ್ಲ. ಅವ್ರು ಹೇಳ್ತಾರೆ, ನಾವು ದೇವ್ರು ಹೇಳ್ತಾರೆ ಗುದ್ದಿಸ್ಕೊಂಡವ್ರು ಗೊತ್ತಾ, ಕುದಿದವ್ರು ಗೊತ್ತಾ. ಹಂಗೆ ಅವರೆಲ್ಲ ಹೇಳ್ತಾರೆ ಎಷ್ಟು ಸೂಕ್ಷ್ಮ ಆನಂದವಾದ ಚಿದ್ ಘನ ವಸ್ತು ಮಾತಂಡು ಕಂಡವ್ರು ಹೇಳ್ತಾರೆ ಅದನ್ನ. ನಾವು ಪರಮಾತ್ಮ ನಮಗೆ 2 ಹಾದಿ ಕೊಟ್ಟಾನ. ಒಂದು ಮುಷ್ಟಾನ ಅಡುಗೆ ಊಟ ಮಾಡೋಕೆ ಮುಂದೆ ಇಟ್ಟಾನ, ಒಂದು ತಂಗು ರೊಟ್ಟಿ ಖಾರ ಅದನ್ನೆಲ್ಲ ಥರ ಹಸಿಮೆಣಸಿಗೆ ಖಾರ ತರಲ್ಲ ಅದನ್ನು ಒಂದು ಕಡೆ ಇಟ್ಟಾನ. ಅವ ಹೇಳ್ತಾನೆ ಸಂಜೆ ಮಾಡಿ ಮುಷ್ಟಾನ ಅಡುಗೆ ತೆಗೆದು ಉಣ್ಣತ್ತೆ ಆನಂದ ಆಕೈತಿ. ತಿಂದಾಗ ಮನಸ್ಸು ತೃಪ್ತಿ ಆಕೈತಿ, ತಿಂದಬೇಕು ಆರೋಗ್ಯ ಆಕಿ ಅಂದ್ರೆ ಹೊಟ್ಟೆ ಸಮಾಧಾನ ಆಕೈತಿ. ಅದು ನಿನಗೆ 4 ಹನಿ ರಕ್ತ ಆಕೈತಿ. ಯಾವುದೋ ಮೃಷ್ಟಾನ ಊಟ ಇದು ಪಾರಮಾರ್ಥ. ಇನ್ನೊಂದು ಐತಲ್ಲ ತಂಗು ರೊಟ್ಟಿ ಖಾರ ಹಸಿ ಖಾರ ಎಣ್ಣೆ ತಿನ್ನುವಾಗೂ ಉರಿತೈತಿ, ತಿಂದಬೇಕು ಉರಿತೈತಿ. ಅದು ಒಳಗೆ ಹೋಗಿ ಹೊರಗೆ ಬರುತ್ತಕ್ಕ ಉರಿಯತಿರ್ತೈತಿ. ಅದರ ಮೇಲೆ ನಾವು ಹೇಳ್ತೀವಿ ಇವತ್ತು ಅದು ಏನು ಇಲ್ಲಿ ಪ್ರವೇಶ ಮಾಡ್ತೈತಿ ಅವಾಗ ಶುರು ಆಗೈತೆ ಉರ್ಲಾಕ. ನೋಡಿ ಈ ಜಗತ್ತಿನ ಈ ಪ್ರಪಂಚದ ಏನು ಅಂತ ಐತಪ್ಪ ಅಂತಂದ್ರೆ ಹೇಳ್ತಾರ ಯಾರಿಗೆ ಯಾರಿಲ್ಲ ಎರಡೂ ಸಂಸಾರ. ನನಗೆ ಯಾವ್ದೂರು ಅಂದಿದ್ದು ನನ್ನ ಮಗ, ನನ್ನ ಹೆಂಡತಿ, ನನ್ನ ಸೊಸಿ, ನನ್ನ ಪ್ರಪಂಚ ಯಾವ ಪ್ರಪಂಚನೂ ಯಾರನ್ನೂ ಕಾಯೋದಿಲ್ಲ. ಇವೆಲ್ಲ ನಾವೆಲ್ಲ ಇಂಥ ಒಂದು ಹಳ್ಳಿ ಗ್ರಾಮೀಣ ಪ್ರದೇಶವಾಗಿ ಬದುಕೋರಿಗೆ ಅದರ ಪ್ರಭಾವ ಅಷ್ಟು ಬಡ್ದಿಲ್ಲ. ದೊಡ್ಡ ದೊಡ್ಡ ಸಿಟಿಗಳು ಅಂತಲ್ಲಿ ಬದುಕುವಂಥವ್ರು ಶ್ರೀಮಂತಿಕೆ ಸಂಪತ್ತು ಸಾಕಾಗಿರ್ತೈತಿ. ಯಾರು ಮೋತಿ ನೋಡಕ್ಕೆ ಒಬ್ಬರು ವಂಶಜರು ಮುಂದ್ಕೊಂಡು ಮುಂದಿರೋದಿಲ್ಲ. ಒಬ್ಬ ಅಮೇರಿಕಾದಾಗ ಅದನ, ಒಬ್ಬ ಸ್ವಿಟ್ಜರ್ಲ್ಯಾಂಡ್ದಾಗ ಅದನ, ಮತ್ತೊಬ್ಬ ಆ ದೇಶದಾಗ ಅದನ, ಈ ದೇಶದಾಗ ಅವರು ರೊಕ್ಕ ಕಳ್ಸಕ್ಕೆ ಹೋಗ್ಬಿಟ್ಟಾರ. ಅದರ ಅಭಿರುಚಿ ಅವ್ರಿಗೆ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ವಂಶಜರು, ನಮ್ಮ ಮಕ್ಕಳು, ನಾವು ಬದುಕು ಈ ಒಂದು ಯಾಕಂದ್ರೆ ಈ ಆನಂದ ಈ ತಾಯಿ ತಂದೆ ನಮ್ಮನ್ನು ಜೋಪಾನ ಮಾಡ್ತಿರ್ತಾರಲ್ಲ, ಹಡಿತಾರೋ ಅದಕ್ಕೆ ಪಾಲನೆ ಪೋಷಣೆ ಅಂತಾರೆ. ಅದಕ್ಕೆ ಅತ್ಯಂತ ಸೂಕ್ಷ್ಮ. ಅದಕ್ಕೆ ಏನು ಕೊರತೆ ಆಕತ್ತದ ಎಲ್ಲ ತಾಯಿ ಅಷ್ಟು ನೆದರಿಟ್ಟು ನೋಡಿ ದೊಡ್ಡವನ್ ಮಾಡ್ತಾರೆ. ಮುಪ್ಪಿನ ಕಾಲಕ್ಕೆ ಕಣ್ಣ ಕೈಯ ಕಾಲ ಎಲ್ಲ ಅಸ್ತಿತ್ವವನ್ನು ಕಳ್ಕೊಂಡಾಗ ಆ ತಾಯಿಗೆ ಆ ಮಕ್ಕಳು ವ್ಯವಸ್ಥೆ ಮಾಡೋರು ಇರಲಿಲ್ಲಪ್ಪ ಅಂತಂದ್ರೆ ಹೆಂಗಾಕೈತಿ ಗತಿ. ಈ ಜಗತ್ತಿನ ಹಂಗೆ ಹೊಂಟೈತಿ. ಈಗ ನಾವೆಲ್ಲ ಕೆಲವೊಂದು ಕಡೆ ಬೆಂಗಳೂರಾಗ ಹೋಗಿರ್ತೀವಿ, ನೋಡ್ತಿರ್ತೀವಿ. ಅವರೆಲ್ಲ 2 ಕೋಟಿ 4 ಕೋಟಿ ರೂಪಾಯಿ ಮನೆ ಕಟ್ಟ್ಯಾರ. ಆ ಕಣ್ಣು ಕಾಣಲಾರ್ದ ಒಂದು ಮುದುಕಿ ಕೈಕಾಲಾಗಿ ಎದ್ದು ನಿಂತು ನಡಿಲಾಕ ಬರಲ್ಲ ಅಂತ ಒಬ್ಬರು ಕಾಯಿ ಕೂತು ಬಿಟ್ಟಾರ. ಅವರೆಲ್ಲ ಆ ವಿದೇಶದೊಳಗೆ ಹೋಗಿ ಅತ್ಯಂತ ಆನಂದದಾಗ ಅವ್ರು ತಾವು ಕಾಲವನ್ನು ಮಾಡತ್ತಾರೆ. ಹಿಂಗೆ ಜಗತ್ತದ. ಆದ್ದರಿಂದ ಅವ್ರ ಜ್ಞಾನಿಗಳು ಇವೆಲ್ಲ ದುಃಖಗಳನ್ನು ಮರೆಯೋದು ಆ ಒಂದು ಅಧ್ಯಾತ್ಮದ ಚಿಂತನೆ. ಪ್ರಪಂಚದ ಎಲ್ಲ ದುಃಖವನ್ನು ಮರೆತ
ಅಧ್ಯಾತ್ಮ ಜೀವಿ ಆಗಿ ಜೀವನ ಮುಕ್ತ ಆಗ್ಲಕ್ಕೆ ಬರ್ತೈತೆ ಅನ್ನೋದನ್ನ, ಯಾಕಂದ್ರೆ ಅಷ್ಟೇ ಸರಳ, ಅಷ್ಟೇ ಸುಲಭ ಐತಿ. ಸ್ಥಿರವಿಲ್ಲವೇ ಕಾಯ ನೋಡಿಕೋ, ಘಟ ಇರುವುದರ ಗುರುವಿನ ಕೂಡಿಕೋ. ಸ್ಥಿರ ಅನ್ನೋದು ಯಾವ್ದೈತಿ ನಮಗೆ? ಸಮಾಧಾನ ಶಾಂತಿ ಎಲ್ಲಿ ಸಿಗ್ತೈತಿ? ಯಾವುದೆಲ್ಲ ಅಲ್ಪತೃಪ್ತರು ಅಂತ ಅವ್ರು ಜ್ಞಾನಿಗಳು ಹೇಳ್ತಾರೆ. ನಾವೆಲ್ಲ ಅಲ್ಪತೃಪ್ತರು. ಏನೋ ಒಂದು ಮನಸ್ಸಿಗೆ ನೋಡ್ರಿ, ಯಾವುದೇ ಒಂದು ಅಪೇಕ್ಷೆ ಮಾಡಿತಪ್ಪ ಆ ಮನುಷ್ಯ ಅಂದ್ರೆ ಅದು ಸಿಕ್ತಂದ್ರೆ ಅದರ ಅಭಿರುಚಿ ಒಂದು ಅರ್ಧ ತಾಸು ಅಷ್ಟೇ ಇರ್ತದೆ, ಒಂದು ತಾಸು ಇರ್ತದೆ, ಬೇಕಾದ್ರೆ ಒಂದು ದಿವಸ ಇರ್ತದೆ, ಮುಗಿತದೆ. ಹಂಗೆ ಈ ಜೀವನದಲ್ಲಿ ಬಹಳ ಮಹತ್ವ ಐತಿ. ನಾವೆಲ್ಲ ಅಧ್ಯಾತ್ಮ ಜೀವಿಗಳಾಗಬೇಕು. ಗುರುವಚನ ಪರಿಪಾಲನೆ ಮುಖ್ಯ ಶಿಷ್ಯಾಚಿ ಲಕ್ಷಣ. ನಾವು ಯಾರು ಮಾಡಿದ್ದೀವಿ? ಗುರುಗಳ ವಚನ ಯಾರು ಪಾಲನೆ ಮಾಡಿದ್ದೀವಿ? ಅವ್ರು ಹಂಗೆ ನಮ್ಮದು ನಡೆಯಂಗಿಲ್ಲ. ಅದು ಸೂಕ್ಷ್ಮತೆ ಭಾಳ ಅದ. ಅವ್ರು ಹೆಂಗೆ ಜೋಕೋದು ಅದು ನಮ್ದೇ ನಡೀತೈತೆ ರೀ ಅನ್ನೋ ಮಂದಿ ಭಾಳ ಐತಿ. ಅವ್ರು ಏನು ಬೇಕಾದ್ರೆ ಹೇಳ್ತಾರೆ, ಹಂಗೆ ಹಾಕ್ಕೊಂಡು ನಮ್ಮದು ಎಲ್ಲ ದಗದ ಬಿಟ್ಟು ಕಿಸೆ ಕತ್ತರಿಸೋದು ಬಿಟ್ಟು ಸುಮ್ಮ ಕೂತು ಧ್ಯಾನ ಮಾಡ್ತಾರೆ. ಅದೇ ನಮ್ಗೆ ಇರ್ತೈತಿ. ಅವ್ರು ಹೇಳ್ತಾರೆ, ಅವ್ರ ದಗದ ರೀ ಅದು. ಅವ್ರು ಹೇಳೋರ ಅವ್ರ ದಗದ ಅವ್ರು ಮಾಡೋದು, ನಮ್ಮ ದಗದ ನಾವು ಮಾಡೋದು. ಹೇಳ್ತಾರೆ ಪಾಪ ಕೆಲಸ ಮಾಡಬಾರ್ದು ಹೇಳ್ತಾರೆ. ವ್ಯಸನಾದಿಗಳಿಂದ ದೂರ ಮುಕ್ತ ಆಗತ್ತಾರೆ. ಅವ್ರು ಹೇಳ್ತಾರೆ, ಅವ್ರಿಗೇನು ಗೊತ್ತೈತೆ ಅದರದ್ದು ಅನುಭವ ಎಲ್ಲ ನಮಗೆ ಐತಿರ್ತಾರೆ ಅವರು. ಅದು ಸೂಕ್ಷ್ಮ ಐತೆ. ಒಬ್ಬ ನೋಡ್ರಿ, ಪ್ರಪಂಚದ ಎಷ್ಟು ಸೂಕ್ಷ್ಮ ಐತಿ. ಮಕ್ಕಳು, ತಾಯಿ ತಂದೆ ಮಕ್ಕಳಿಗೆ ಹೆಂಗೆ ಕಲಿಸ್ತಾರೆ. ಒಬ್ಬನಿಗೆ ಒಬ್ಬ ಗಂಡು ಮಗ ಹುಟ್ಟಿದ್ದ, ಬೆಳೆ ದೊಡ್ಡವ ಆದ, ಆಸ್ತಿ ಭಾಳ ಇತ್ತು, ಶ್ರೀಮಂತ ಇದ್ದ. ಆ ಮಗ ಏನೇನೇನು ಖರ್ಚು ಮಾಡ್ತಿದ್ದ. ಅಲ್ಲಿ ಹೋಗ್ತಿದ್ದ, ಅಲ್ಲಿ ದೊಡ್ಡ ಸಾಹುಕಾರ ಮಗ ಆಯ್ತು, ಅವ ಕೊಡಿ 10,000 ಕೊಡ್ತಿದ್ದ. ಎಲ್ಲ ನಡೆದಿತ್ತದ. ಅವಂದ ನಾ ಈಗೆಲ್ಲ ನೀ ನೆಲ ಬಿಟ್ಟು ನಾನಲ್ಲ ತಿತ್ತಿದ್ದ ಅವಾಗ. ಅಲ್ಲಿ ಮೊದಲು ಬದುಕಲಾಕ ಕಲಿಯತ್ತಿದ್ದ ಅವ್ರಪ್ಪ. ಬದುಕಲಾಕ ಕಲಿ ಬದುಕೋದು ಏನು ದೊಡ್ಡದ ಅಂದಿದ. ಹಂಗಾಗಿ ಅವನ ತಂದೆ ಏನು ಹೇಳಿತ್ತಂದ್ರೆ, ಅವರಪ್ಪ ನಮ್ಮ ಮನ್ಯಾಗ ನೀವು ಊಟ ಮಾಡ್ಬೇಕು, ದಿನ 5 ರೂಪಾಯಿ ತಂದು ಕೊಟ್ಟು ನನಗೆ 5 ರೂಪಾಯಿ ತಂದು ಕೊಡು, ಊಟ ಮಾಡ. ಏನು ದೊಡ್ಡದು ಹೇಳ್ತೀವಿ ನಾವು? 5 ರೂಪಾಯಿ ತೊಗೊಂಡು ಏನು ದೊಡ್ಡದ? ಹಂಗ ನಡೀತದೆ. ಹಿಂಗೆ ದಿವ್ಸ ಕಳಿಲಾಕಂತು. ಮತ್ತು ಸಾಹುಕಾರ ಮಗ ಅಂದ್ಕೊಂಡು ಯಾರು ಕೇಳಿದಾರೆಲ್ಲ ಕೊಡೋರು. ದಿನ 5 ರೂಪಾಯಿ ಕೊಡವ, ಶಿಸ್ತು ಊಟ ಮಾಡವ. ಅವೇನು ಮಾಡ್ತಿದ್ದ, ಕೊಡೋದ್ದಾಗ ಅವರಪ್ಪ 5 ರೂಪಾಯಿ ತೊಗೊಂಡ್ಕೊಂಡು ಪರ ಹರಿದೋಗೋದು ನಾವು. ಇವಾಗೂ ಏನು ಅನಿಸ್ತೈತಿದ್ದಲ್ಲ, ಅವ ಹರಿದಾಗ ಪ್ರಪಂಚ ಮಾಡೋದು ಕಲಿಸ್ತಾರೆ ತಾಯಿ ತಂದೆಯವರು. ಮತ್ತು ದಿನ ಅಲ್ಲಿ ಹೋದ, ಇಲ್ಲಿ ಹೋದ. ಮತ್ತು ಮಂದಿನ ದಿನ ಹಿಡ್ದಂತ ಹೇಳೋದು ಮಂದಿ ದಿನ ಬರವ ಆಯ್ತು. ಒಂದು ದಿವಸ ಅವ್ರು ಇಲ್ಲ ಅಂದ್ರೆ ಇವ್ರು ಇಲ್ಲ ಅಂದ್ರೆ ಹಂಗೆ ಆತ. ಕೊನೆಗೆ ಅವ ಮನೆಗೆ ಬರಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ 5 ರೂಪಾಯಿ ತಂದು ಮಾಡೋದು. ಅಂದ ಕೂಡಲೇ ಒಂದು ದಿವಸ ಎಲ್ಲ ಊರು ತಿರುಗಾಡ್ದ, ತೋಟಗಳು ತಿರುಗಾಡ್ದ, ಏನು ಎಲ್ಲ ಕಡೆ ತಿರುಗಾಡ್ದ. ಇವೊಂದು ದಗದಾನ ಗೊತ್ತಾಗಿತ್ತು ಅವ್ನು ಇಂಥವ್ರು ಮಾಡ್ತಾನಂತೇಳಿ. ಅವಾಗ ಅವ್ನಿಗೆ ಯಾರೂ ಒಂದು 5 ರೂಪಾಯಿ ಕೊಡಲಿಲ್ಲ. ಕೊನೆಗೆ ಒಂದು ಬಸ್ ಸ್ಟ್ಯಾಂಡಾಗ ಹೋಗಿ ನಿಂತಿದ್ದ. ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡೆ ಅಲ್ಲೊಬ್ಬ ಸಾಹುಕಾರ ಬಂದು ನಿಂತಿದ್ದ. ಅವ ಹೇಳ್ದ, ಹಿಂಗ್ಯಾಕೆ ನಿಂತಿದ್ದಪ್ಪ ಅಂತ ಕೇಳಿದ ಹುಡುಗನ. ಏನಿಲ್ಲ ರೀ, ನಮ್ಗೆ ನಮ್ಗೆ 5 ರೂಪಾಯಿ ಬೇಕಾಯವು ಅನ್ನೋ. 5 ರೂಪಾಯಿ ಬೇಕಾಯವು ಅಂದ್ಕೊಂಡೆ. ಇದು ಗಂಟೆ ಐತಿ, 60-70 ಕಿಲೋ ಗಂಟೆ ಐತಿ. ತಲೆ ಮೇಲೆ ಹೊತ್ತವ 2 ಕಿಲೋಮೀಟ್ರ್ ನನ್ನ ಹೊಲ ಐತಿ. ಅಲ್ಲಿ ತಂದು ಅದನ್ನು ಗಂಟೆ ಇಡು, 5 ರೂಪಾಯಿ ತಗೋ ಅನ್ನೋ. ಅಂದ್ಕೊಂಡೆ ಅವ. ಮತ್ತು ನನಗೆ ಊಟನೇ ಇಲ್ಲ, ಮನೆಗೆ ಹೋದ ಊಟನೂ ಕೊಡಲ್ಲ. ಗಂಟೆ ತೊಗೊಂಡ 60-70 ಕಿಲೋ ಗಂಟೆ ಹೊಂಟ. 1 ಕಿಲೋಮೀಟ್ರ್ ಹೋದ, ಮೇಲೆಲ್ಲ ಬೆವರು ಬಿಟ್ಟು ಕೈ ಕಾಲು ನಡಗಲಾಕತ್ತು. ಊಟ ಇದ್ದಿದ್ದಿಲ್ಲ. ಅವನ ಮನೆ ತಕ ಹೋದ, ಹೋಗಿ ಗಂಟು ಇಳಿಸಿದ. 5 ರೂಪಾಯಿ ಕೊಟ್ಟ. 5 ರೂಪಾಯಿ ಕೊಟ್ಕೊಳ್ಳೆ ಒಬ್ಬ ಅವ್ರ ಅಪ್ಪನ ತೆಗೆ ಬಂದ. ತಗೋಯಪ್ಪ ಅವನು, ಲಘು ಊಟ ಕೊಡ್ರಿ, ಹಸುದಿದ್ದು ಗಂಟು ಹೊರಿಸಿದ್ದಿಲ್ಲ. ಅದು ತಲೆಯಾಗ ನೆಟ್ಟಿತ್ತೆಲ್ಲ ಆಗಿತ್ತು, ವಜ್ಜಿತ್ತು ಮನಗಂಡ. ಆಮೇಲೆ ಅವ್ರ ಅಪ್ಪ ಹಿಂಗೆ ಕೈ ತೊಗೊಂಡು ಹಿಂಗೆ ಹರಿತಿದ್ದ. ಹರಿದಿಗಿರಿದೆ ಅದ ನಂದು ನಾವು. ಅವ್ರ ಅಪ್ಪ ಹರಿದಿಗಿರಿದೆ ಅದ ನಂದು ನಾವು. ಯಾಕೋ ನಾವು ತಲೆ ಮ್ಯಾಗ ಗಂಟು ಹೊತ್ತು 5 ರೂಪಾಯಿ ತಂದಿನ ನಾವು. ಹರಿದಿಗಿರಿದೆ ಅದ ನಂದು ನಾವು. ಅವ್ರ ಅಪ್ಪ ಹೇಳಿದ, ತಗೋ ಇದು ನನ್ನ ಮನೆತನ ಜವಾಬ್ದಾರಿ, ಎಲ್ಲ ಕಿಲಿ ಕೈ ನಿನ್ನ ತೊಗೊಂಡ್ಬಿಡು.
ಇನ್ನು ನಿನಗೆ ಬದುಕಲಾಕ ಬರ್ತೈತೆ ಹೋಗ ಅಂದ್ಬಿಟ್ಟ. ಹಿಂಗೆ ಸಂಪತ್ತಿನ ಮಹತ್ವ ಪ್ರಪಂಚದಲ್ಲಿ ಎಲ್ಲರೂ ಕಲಿಸ್ತಿರ್ತಾರೆ. ತಾಯಿ ತಂದು ನಮಗೆ ನಡಿಲಾಕ ಕಲಿಸ್ತಾರಲ್ಲ, ಬದುಕಲಾಕ ಕಲಿಸ್ತಾರಲ್ಲ, ಯಾರ್ಯಾರು ಹೆಂಗೆ ಬದುಕ್ಯಾರ. ಆದ್ರೂ ಸಹಿತ ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥಿಗಳಾಗಿ ಮುಕ್ತರಾಗುವ ಸಲುವಾಗಿನ ಈ ಸಂಪ್ರದಾಯ, ಗುರು ಪರಂಪರೆ. ಅದಕ್ಕೆ ಅವ್ರು ನಿತ್ಯ ಮಾಡ್ರಪ್ಪ, ಧ್ಯಾನ ಮಾಡಿರಿ. ಬಹುಶಃ ಮಾರಾದ್ರೆ ಹಿಡಿದು ಎಲ್ಲ ಮಹಾತ್ಮರು ಸದ್ಗುರುಗಳು ನಮಗೆ ಎಷ್ಟು ಸೂಕ್ಷ್ಮವಾಗಿ ಈ ಶರೀರ ನಾಶ ಹೋಗ್ತಾ ಇದು ಹೇಳ್ತಾರೆ. ಇವತ್ತು ನಿನ್ನೆ ಆಕಾರ ನೋಡೋ 3ನೇ ಮಹಾಯುದ್ಧದ ನಾಂದಿ ಇರ್ತದೆ. ಅದ್ರಾಗ ಪ್ರಶ್ನಾರ್ಥಗಳನ್ನ ಇಟ್ಬಿಟ್ಟಾರೆ, ಚಿಹ್ನೆಗಳನ್ನ ಕೇಳಿದಾಗ 3ನೇ ಮಹಾಯುದ್ಧದ. ಯಾಕಂದರೆ ಸಣ್ಣ ರಾಷ್ಟ್ರ ಅಲ್ಲ, ರಷ್ಯಾ ಅಂದ್ರೆ ಸಣ್ಣ ರಾಷ್ಟ್ರ ಅಲ್ಲ. ಮತ್ತು ಇವೆಲ್ಲದು ಶ್ರೀಮಂತ ಅವರೆಲ್ಲ ಅವರು ಪ್ರತಿದಾಳಿ ಮಾಡ್ಯಾರ, ಆದ್ರೆ ಅವ್ರು ತಾಕತ್ತಾಗಿಲ್ಲ. ಅದೇನು ಬುರ್ಜ್ ಖಲೀಫಾ ಅಂತ ಒಂದು ಬಿಲ್ಡಿಂಗ್ ಐತೈತೆ, ಅದಕ್ಕೆ ಸ್ವಲ್ಪ ಸನಿದಾಗ ಹೋಗಿ ಅದ್ರ ಮಗ್ಗಲಾಗ ಬಾಂಬ್ ಇರೈತಿ. ಎಲ್ಲಿ? ಸೌದಿ ಅರೇಬಿಯಾ. ನಿಮಗೆಲ್ಲ ಗೊತ್ತೈತಿ ಬುರ್ಜ್ ಖಲೀಫಾ ಅಂದ್ರೆ ಅದು ಎಂಥ ದೊಡ್ಡ ಬಿಲ್ಡಿಂಗ್ ಐತಿ. ಅಲ್ಲಿ ಯಾರು ಇರ್ತಾರೋ ಅದು ಪ್ರೇಕ್ಷಣೀಯ ಸ್ಥಳ, ನೋಡಕ್ಕೆ ಹೋಗುವಂಥದ್ದು. ಬೇಕಾರೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಲ್ಲಿ 4 ಜನ 5 ಜನ ಇರ್ತಾರೆ. ಅಲ್ಲಿ ಒಂದು ರೂಮಿನ ಬಾಡಿಗೆ ಪ್ರತಿ ದಿವಸ 2.5 4 ಲಕ್ಷವರೆಗೆ ಐತಪ್ಪ. ಒಂದು ದಿವಸಕ್ಕೆ 3-4 ಲಕ್ಷ ರೂಪಾಯಿ. ವ್ಯಾಬ್ರಟ್ ಸಿನಿಮಾ ನಟಿ ಅಲ್ಲೇ ಹೋಗಿ ಅದರಾಗ ಸತ್ತು ಬಂದವ ಹೊಳ್ಳಿ ಒಂದು ಊರಿಗೆ, ಮುಂಬೈಗೆ. ಅಲ್ಲೇ ಅಲ್ಲಿ ಅಂದ್ರೆ ಹೆಂಗಂದ್ರೆ ಎಲ್ಲನೂ ಟಾಯ್ಲೆಟ್ ಬಾಂಡೆ ಹಿಡ್ಕೊಂಡೆಲ್ಲ ಬಂಗಾರದ, ಬಾಗಿಲು ಕೀಲು ಬಂಗಾರದು, ಕುರ್ಚಿ ಬಂಗಾರದು, ಮನ್ಕೊಳ್ಳೋ ಮಂಚ ಬಂಗಾರದು, ಬಾಗಿಲು ತೋಳುಗಳ ಬಂಗಾರದು. ಬುರ್ಜ್ ಖಲೀಫಾ ಎಲ್ಲ ಇತಿಹಾಸದಾಗ ಕೇಳಿದ್ವಿ. ಅದೇ 2.5 ಲಕ್ಷ 3 ಲಕ್ಷ ಅಷ್ಟು ಬಾಡಿಗೆ. ಅದಕ್ಕೆ ಸಮೀಪ ಹೋಗಿ ಬಿದ್ದೈತೆ ಬಾಂಬ್. ಅಲ್ಲೆಲ್ಲ ಇರೋರೆಲ್ಲ 1000 ಕೋಟಿ 100 10,000 ಕೋಟಿ 20,000 ಕೋಟಿ ಗಳಿಸಿದಾರಲ್ಲ ಅಲ್ಲೆಲ್ಲ ಇರ್ಬೇಕು. ಸಾಮಾನ್ಯ ಜನರಿಗೆ ಅಲ್ಲಿ ಹೆಂಗೆ ಸಿಕ್ಕೈತೆ? ಸಾಮಾನ್ಯ ಜನರಿಗೆ ಇಲ್ಲಿ ಹಂಚಿನ ಮನ್ಯಾಗ ಆರಾಮ ಋಷಿ ಮುನಿಗಳು ಅತ್ಯಂತ ಆರಾಮ ಬದುಕ್ತೀರಿ ನೀವೆಲ್ಲ. ನೀವೇ ಪವಿತ್ರ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ. ಇದೆಲ್ಲ ಏನು ಅವ್ರು ಮಜಾ ಮಾಡಕ್ಕೆ ಹೋದಾರ ಅವ್ರಿಗೆ ಹೊಳ್ಳಿ ಬಂದು ಅವ್ರ ಮನ್ಯಾನ ಮಂದಿ ಮೂತಿ ನೋಡ್ತೀವಿ ಅನ್ನೋದು ವಿಶ್ವಾಸ ಇಲ್ಲ. ಅಷ್ಟು ಭಯಾನಕ ಅಲ್ಲಿ ಆಗೈತೆ. ಎಷ್ಟೋ ಮಂದಿ ಸತ್ತಾರೀಗ ಬಾಂಬ್ ದಾಳಿಗೆ. ಭಾರತದವ್ರು ರಕ್ಷಣೆ ಮಾಡೋ ಸಲುವಾಗಿ ಭಾರತ ದೇಶದ ಎಲ್ಲ ಅಧಿಕಾರಿ ವರ್ಗ, ಮಿಲಿಟ್ರಿ ಮತ್ತು ಪ್ರಧಾನಿಗಳು, ಹಿಂಗೆ ನಮ್ಮ ಕರ್ನಾಟಕದಿಂದ ಒಂದು 50-60 ಮಂದಿ ಅಲ್ಲಿ ಆ ಜಾಗ ಉಳಿಸ್ಕೊಂಡು ಕೂತಾರೆ. ಮತ್ತು ಎಲ್ಲ ಇವು ಏರ್ಪೋರ್ಟ್ಗಳೆಲ್ಲ ಬಂದಾಗ್ಬಿಟ್ಟಾವ, ಹೊಳ್ಳಿ ಊರಿಗೆ ಬರೋಕೆ ಹಿಂಗೆ ಜಗತ್ತಿನ ವಿಚಿತ್ರ ನಿಯಮಗಳು. ಅಂಥ ಒಂದು ಸಂದಿಗ್ಧ ಸ್ಥಿತಿ. ಯಾಕಂದರೆ ಅದು ಅಲ್ಲಿ ನಾವು ಇಲ್ಲಿ ಇದು ಮಾತನೇ ಇಲ್ಲ. 3ನೇ ಮಹಾಯುದ್ಧ ಒಂದು ಶುರು ಆತಪ್ಪ ಅಂತಂದರೆ ಯಾವ ರಾಷ್ಟ್ರದವ್ರು ಯಾವ ರಾಷ್ಟ್ರ ಮೇಲೆ ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಒಮ್ಮೆ ತಲೆ ಕೆಟ್ಟಂದ್ರೆ 3ನೇ ಮಹಾಯುದ್ಧದ ದೇವ್ರು ಹೇಳ್ತಿದ್ರು ಅವೆಲ್ಲ. ಈ ಅವರು ಆಗಿನ ಟೈಮ್ದಾಗ 40 ವರ್ಷ ಹಿಂದೆ ಅವ್ರು ನೋಡಿದಂಥ ಮಾತುಗಳು ದೇವರು. ಒಬ್ಬೊಬ್ಬರ ಒಂದೊಂದು ರಾಷ್ಟ್ರದವ್ರತಕ್ಕೆ ಅಂಥ ಶಕ್ತಿ ಸಾಮರ್ಥ್ಯ ಉಳ್ಳಂಥ ಅಣ್ವಸ್ತ್ರಗಳದಾವಂದ್ರೆ ಒಬ್ಬ 2 ದಿನದಾಗಿ ವಿಶ್ವನೆಲ್ಲ ಸರ್ವನಾಶ ಮಾಡ್ಕೊತಾವ. 2 ದಿವಸ ಯಾಕೆ ನನಗೆ ಬರೀ 2 ತಾಸು ಕೊಟ್ಟರೆ ಸಾಕತ್ತು ಒಬ್ಬ ತಾನದು, ಒಬ್ಬ 2 ನಿಮಿಷ ಸಾಕತಾನದು. ಅಂಥವು ಅಣ್ವಸ್ತ್ರಗಳಿದಾವ. ಅಣ್ವಸ್ತ್ರಗಳು ಎಲ್ಲರ ಕೈ ಹೆಚ್ಚು ಅಣ್ವಸ್ತ್ರಗಳು ಎಲ್ಲರ ಪ್ರಯೋಗ ಆದರೆ ವಿಶ್ವನ ಯಾವುದು ಉಸಿರಾಡುವಂಥ ಜೀವರಾಶಿಗಳು ಒಂದು ಉಳಿಯಂಗಿಲ್ಲ. ನಾವೆಲ್ಲ ಅಂಥ ಮನೆ ಐತಿ ಇಂಥ ಮನೆ ಐತಿ 8 ಎಕರೆ ಜಮೀನು ಐತಿ ಎಲ್ಲ ಜೀರೋನ ಯಾವುದೂ ಉಳಿಯಂಗಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ಜ್ಞಾನಿಗಳು ಸಂತರು ಶರಣರಂಥ ವಿಶೇಷವಾದಂಥ ಸಂಪ್ರದಾಯ ಗುರು ಪರಂಪರೆ ನಮಗೆಲ್ಲ ಇದಂಥ ಸನ್ಮಾರ್ಗವನ್ನು ಹಾಕಿಕೊಟ್ಟಾರ. ಅವರು ಬದುಕಲಾಕ ಕಲಿಸ್ಯಾರ. ಅವರು ಹೇಳ್ತಾರೆ ಶರೀರ ಏನು ಇರ್ತೈತಿ, ಬದುಕೈತಿ, ಹೋಗ್ತೈತಿ ಒಂದು. ಆದರೆ ಎಲ್ಲ ಈ ಇರುವಿಕೆ ಬದುಕು ಯಾವ ರೀತಿ ಇರಬೇಕಂದ್ರೆ ಸದಾಕಾಲ ಸ್ಮರಣ ದೇವಾಚೆ ಖರಾವಿ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವೇ ಸಮಾಧಾನ. ಯಾವುದ್ರಾಗ ಸಿಗಲಾರದಂಥ ಸಮಾಧಾನ ಇದ್ರಾಗ ಐತೈತೆ. ಎಲ್ಲ ಜ್ಞಾನಿಗಳು ಎದ್ರಾಗ ನಾಮಸ್ಮರಣೆ ಮಾಡೋದ್ರಿಂದ ನೋಡಲ್ಲ. ಈ ಪಂಚತತ್ವಗಳು ಹೇಳ್ತಾರಲ್ಲ, ಪೃಥ್ವಿ ಜೋಯ ಆಕಾಶ, ಈ ಪಂಚ ಮಹಾಭೂತಗಳಿಂದ ಬ್ರಹ್ಮಾಂಡ ನಿರ್ಮಾಣ ಆಗೈತೆ. ಅದರಂತೆ ಈ ಪಿಂಡಾಂಡ ದೈಸ ಬ್ರಹ್ಮಾಂಡ ದೈಸ ಪಿಂಡಾಂಡ ದೇವ್ರು ಹೇಳ್ತೀರಿ ಮಾತು. ಹೆಂಗೆ ಪ್ರಕೃತಿ ಐತಿ
ಅದರಂತೆ ಈ ಶರೀರ ಅದರೊಳಗೆ ನಾವು ಏನಪ್ಪ ಅಂತಂದ್ರೆ ಏನು ಕಣ್ಣಿಗೆ ಕಾಣೋದು ಸಣ್ಣ ಕ್ರಿಮಿ ಇದ್ದಂಗೆ ನಾವು ಭಾಳ ದೊಡ್ಡವ್ರು ತಿಳ್ಕೊಂಡಿದ್ದೇವೆ ರೀ. ಈ ಪ್ರಕೃತಿ ಒಳಗೆ ಏನಿದೆ ನೋಡಿ ಹಂಗೆ ಜೀವನ ಭಾಳ ಅಮೂಲ್ಯ. ಯಾಕಂದ್ರೆ ಮನುಷ್ಯನಿಗೆ ಈ ಸನ್ಮಾರ್ಗದ ಅರಿವು ಆಗಲಿಲ್ಲಪ್ಪ ಅಂತಂದ್ರೆ ವ್ಯರ್ಥ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವಾಗಿ. ವ್ಯರ್ಥ ಕಾಲ ಹರಣ ಮಾಡಿ ಸಾಯೋಕ್ಕಿಂತ ಗುರುವಿನ ಸ್ಮರಣೆ ಮಾಡಿ, ನಾಮಸ್ಮರಣೆ ಮಾಡಿ, ನಿಮಗೆ ಯಾವ ಸ್ಮರಣೆ ಮಾಡಬೇಕಾದ್ರು ಕೆಟ್ಟ ನಾವು ಮಾರ್ಗ ಹಿಡಿದಪ್ಪ ಅಂತಂದ್ರೆ ಕೆಟ್ಟ ನಮ್ಮೆಲ್ಲ ವ್ಯಕ್ತಿತ್ವ ನಷ್ಟ, ಸಂಪತ್ತು ನಷ್ಟ, ಎಲ್ಲನೂ ಮಾನ ಮರ್ಯಾದೆ ಆದ್ರೂ ಕೂಡ ಎಲ್ಲನೂ ಬೇರೆ ತೆಗೆದ್ಬಿಡ್ದು. ನಾವೆಲ್ಲ ಏನೇನು ತಿಳ್ಕೊಂಡಿರ್ತೀವಿ, ನಾವು ತಿಳ್ಕೊಂಡಾಗ ಜಗತ್ತಿರಂಗಿಲ್ಲ. ಯಾಕೆ ಇರಂಗಿಲ್ಲ? ಸಂಸ್ಕಾರ ಇರಂಗಿಲ್ಲ. ನಾವು ನಮ್ಮ ಹಿರಿಯರು ಪೂರ್ವಜರು ನಮಗೆ ಕೊಟ್ಟಂಥ ಸಂಸ್ಕಾರ, ನಾವು ಮುಂದಿನ ಪೀಳಿಗೆಗೆ ಕೊಡುವಂಥ ಸಂಸ್ಕಾರಕ್ಕೆ ಬಹಳ ಮಹತ್ವ ಐತಿ. ಅಂಥ ಒಂದು ಸಂಸ್ಕಾರವನ್ನು ನಾವು ಬರ್ತೀವಪ್ಪ ಅಂತಂದ್ರೆ ನಾವು ಆಧ್ಯಾತ್ಮ ಜೀವಿಗಳಾಗ್ಬೋದು, ಮಹಾಪುರುಷರಾಗ್ಬೋದು, ಸಂತರಾಗ್ಬೋದು, ಶರಣರಾಗ್ಬೋದು. ಬರೀ ಎಲ್ಲ ವೇಷಭೂಷಣೆಗಳಿಂದ ಯಾವುದು ಸಿಕ್ಕಿಲ್ಲ. ಎಲ್ಲ ಸಾಕಷ್ಟು ಕೆಲವೊಂದು ವೇಷಗಳನ್ನು ಹಾಕ್ತಾರೆ, ತುಂಬ ಬಂಗಾರ ಹಾಕ್ತಾರೆ, ವಿಭಿನ್ನವಾದಂಥ ಬಟ್ಟೆಗಳನ್ನ ಹಾಕ್ತಾರೆ, ಏನೇನು ಕಿರೀಟಗಳನ್ನ ಹಾಕ್ತಾರೆ, ಇನ್ನೂ ಕೆಲವೊಂದು ಸಂಬಾರಗಳು ಇರ್ತಾವೆ. ಅದು ಏನಿದೆ ಶರೀರ ಒಂದಲ್ಲ, ಎಲ್ಲರದ್ದು ಶರೀರ ಒಂದಲ್ಲ, ನೀವು ಮ್ಯಾಗ ತೋರಿಸ್ಲಾಕಷ್ಟ. ಆದರೆ ಆತ್ಮನ ಜಾಗೃತಿ ಯಾರು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ದೇವರು ಇರ್ತಾರೆ. ಹೊತ್ತು ದೇವರು ಹೇಳ್ತಾರೆ ಮಾತು. ಆತ್ಮನ ಜಾಗೃತಿ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದಕ್ಕೆ ಧ್ಯಾನ, ನಿದ್ರೆ, ಉಪಾಸನಕ್ಕೆ ಅವಶ್ಯಕತೆ ಐತಿ. ನಿಶ್ಚಲ ಬ್ರಹ್ಮೆ ಚಂಚಲ ಆತ್ಮ ಅಂತ ದೇವರು ಸಕಲ ತೋರಜು ಪರಮಾತ್ಮ ದೃಷ್ಟ ಸಾಕ್ಷಿ ಚೈತನ್ಯ ಜ್ಞಾನಾತ್ಮ ಷಡ್ಗುಣೇಶ್ವರಿ ದೇವರು ಅಂತ ಮಾತಿಲ್ಲ. ಹಂಗೆ ನಮ್ಮ ಜೀವನದಲ್ಲಿ ಸಾಧನ ಮಾರ್ಗದೊಳಗೆ ನಮ್ಮ ಜೀವನವನ್ನು ತೊಡಗಿಸ್ಕೋಬೇಕು. ಸರಿಯಾದಂಥ ಸಂಸ್ಕಾರವನ್ನು ನಮ್ಮ ಯುವ ಪೀಳಿಗೆಗಳಿಗೆ ಕೊಡಬೇಕು. ಎಲ್ಲನೂ ಕೆಡುವಲ್ಲೇ ಕೆಲವೊಂದು ನಾವು ಎಲ್ಲ ನಿನ್ನೆ ಹುಬ್ಬಳ್ಳಿಯಿಂದ ಬಂದ ಅಷ್ಟು ಹೈವೇದಾಗ ಸಂಸ್ಕಾರ ನೋಡ್ರಿ ಎಂಥದ್ದು ಸಾವಿರ ಭಯನೇ ಇಲ್ಲ. ಗಾಡಿ ನೋಡಿ ಸ್ಪೀಡ್ ಹೊಡಿಲಾತ ಮೋಟರ್ ಸೈಕಲ್ ನಾವು ಇದ್ರಿಗೆ ನಮ್ಮ ಗಾಡಿ ಇದ್ರಿಗೆ ಬಂದ ಕೈಯಾಗ ಮೊಬೈಲ್ ಕಡೆ ಲಕ್ಷ ಐತಿ ನಗತಾನ ಸಾವು ಮುಂದೆ ಇರ್ತೈತಿ. ಎಂಥವು ಸಾವು ಮುಂದೆ ಐತಿ. ಇದೇ ಇಲ್ಲ ಹತ್ತಿನ ದಾಟಿ ಬರ್ದಾಗ ಹೋಗಿ ಆ ಸೈಕಲ್ ಮೋಟ್ರ್ ಮೇಲೆ ಮೊಬೈಲ್ ಹಿಂದೆ ಹೆಣ್ಮಗಳು ಕೂತಾಳ, ಹಿಂದೆ ಮೊಬೈಲ್ದಾಗ ಮಾತಾಡ್ತಾನೆ, ಹಂಗೆ ಕೈ ಮಾಡ್ತಾನೆ ಮಾತಾಡ್ತಾನೆ, ಹೋಗಿ ಕದ್ದೆ ಹೋಗಿ ಬಿತ್ತು ನಮ್ಮ ಮುಂದೆ ಇಲ್ಲೇ ಇದೆ ಹೀಗಾಗೈತಿ. ಇಲ್ಲಿ ಹತ್ತಿನ ದಾಟಿ ಅಲ್ಲೊಂದು ಇದು ಯಾವ ನಮ್ಮ ಹತ್ತಿನದಾಗ ಒಂದು 4-5 ಕಿಲೋಮೀಟರ್ ಮ್ಯಾಗ ಸೆಕೆಂಡ್ ದಾಟಿ ಅಲ್ಲೇ ದೊಡ್ಡ ತೆಗನಾಗ್ತವೆ. ಅಲ್ಲಿ ಹೆಣ್ಮಗಳ ಪಾಪ ಹಾಕಿ ಜೀವಂತ ಹಾಕಿ ಎದ್ದಿತ್ತೇವೆ ಅಲ್ಲೇ ನಾವೇ ಕೂತೇವು. ಆ ನೋಡ್ರಿ ಗಾಡಿ ಹೊಡ್ಯಾವ ಎಲ್ಲಿದ್ದೇವೆ ನಾವು ಎದ್ದಿದ್ದಿಲ್ಲ, ಅದೇ ಹೋಗಿ ಎಬ್ಸಲಾಗ್ತಾರೆ. ಚಿತ್ತ ಹೇಳ್ತಾರೆ, ಚಿತ್ತ ಸುಚ್ಚಿದ ಕರ ಐತೆ ಅವ್ರ ಜ್ಞಾನಿಗಳು ಹೇಳ್ತಾರೆ. ನಾವು ಅದನ್ನು ಅರ್ಥನೇ ಮಾಡ್ಕೊಳಂಗಿಲ್ಲ. ಅವರು ಈ ಧ್ಯಾನದ ಲಕ್ಷಣಗಳು ಹೇಳ್ತಾರೆ ಜ್ಞಾನಿಗಳು. ಚಿತ್ತ ಸುಚಿತ ಕರಾವೆ ಬೋಲಿಲಿ ಜೀವಿ ಇದ್ದಾರೆ. ಎಷ್ಟೊಂದು ವಿಪರೀತ ವಿಕೃತಿ ಮನಸ್ಸು, ಯಾವ ರೀತಿ ಬದುಕು ನೋಡಿ. ತಾಯಿ ತಂದೆನಂತೂ ಗೌರವನೇ ಇಲ್ಲ ಮಕ್ಕಳಿಗೆ. ನಮ್ಮ ತಾಯಿ ನಮ್ಮ ತಂದೆ ಇವ್ರು ನಮ್ಮ ಸಂರಕ್ಷಣೆ ಮಾಡ್ಯಾರ, ನಮಗೆ ಸರಿಯಾದಂಥ ಮಾರ್ಗ ತಿಳಿಸ್ಯಾರ. ಎಷ್ಟು ವಿಕೋಪ ಒಂದು ವಿಚಿತ್ರ ಹೊಂಟಪಟ್ಟೈತೆ ಅಂದರೆ ಅದನ್ನೇನು ವರ್ಣನಾತೀತ. ಹಂಗೆ ಈ ಜಗತ್ತಿನಲ್ಲಿ ನಾವು ಸಂಸ್ಕಾರವಂತರ ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರ ಅಧ್ಯಾತ್ಮದಲ್ಲಿ ಬರ್ತಾರಪ್ಪ ಅಂತಂದರೆ ಅದಕ್ಕೆ ಸಂಸ್ಕಾರ ಬರ್ತೇ ಬರ್ತೈತಿ. ತಪ್ಪು ಕೆಲಸಗಳನ್ನು ಪಾಪ ಕಾರ್ಯಗಳನ್ನು ಮಾಡೋಕ್ಕೆ ಅನಿಸ್ತಾನೆ. ಇದಲ್ಲ, ಇದು ನಮ್ಮ ಮಾರ್ಗ ಅಲ್ಲ. ಅವ ಮಾಡಕ್ಕೆ ಹೋಗ್ತಾನ ಅದು ಅಲ್ಲ ಅಂತ ಹೇಳ್ತೈತೆ ಸಂಸ್ಕಾರವಂತರು. ನಮ್ಮ ಪರಂಪರೆ ಹಿಂಗೆ ಬಂದಿಲ್ಲ. ಆ ಸಂಸ್ಕಾರ ಅವ್ರು ಕೊಟ್ಟಿದ್ದಿಲ್ಲಪ್ಪ ಅಂತಂದ್ರೆ ಅದೇ ಒಂದು ಮದದೊಳಗೆ ಆನೆಗೆ ಹೆಂಗೆ ಮದ ಬಂದಿರುತ್ತೆ ಹಂಗೆ ಒಂದು ವಯಸ್ಸು ಬಂದುಬಿಡ್ತೈತೆ. ಎಲ್ಲರಿಗೂ ಬಂದಿರ್ತೈತೆ. ಈಗ 80 ವರ್ಷದ ಮುದುಕ ಅಂದ್ರೆ ಅವ್ರಿಗೂ ಬಂದೇ ಇರ್ತೈತೆ. ಆ ವಯಸ್ಸು ಬಂದು ಹೋಗಿರ್ತೈತೆ ಎಲ್ಲರಿಗೂ. ಈಗ ನಾನು 80 ಪಾಪ ಬತ್ತಾನ ಕಣ್ಣು ಕಾಣಲ್ಲ ತಮ್ಮ. ಅವಾಗ ಯೌವನಾವಸ್ಥೆ ಬಂದಿರ್ತೈತಿಲ್ಲ, ಹರಿ ಬಂದಿರ್ತೈತಿಲ್ಲ. ಹಂಗೆ ಅದು ಅವ್ನು ನೆನಪಾಕೈತೆ. ನಾನು ಹಿಂಗೆ ಇದ್ದ ಅನಿಸ್ತೈತೆ. ನಿನಗಿಂತ ಹೆಚ್ಚು ಮರ್ಯಾದೆ ಹತ್ತಿರ್ತಾರಲ್ಲ
ಯಾಕತ್ತಿರ್ತಾರ ಅಂದ್ರೆ ಅವ್ನು ನೆನಪು ಬರ್ತೈತಿಲ್ಲ ಅವನು ಒಬ್ಬ ಮೊಮ್ಮಕ್ಕಳ ಮದುವೆ ಮಾಡ್ತಿದ್ದ ಮುತ್ಯ ಮೊಮ್ಮಕ್ಕಳ ಮದುವೆ ಮಾಡ್ತಿದ್ದ ಮದುವೆ ಮಾಡೋದ್ನಾಗ ಭಾಳ ಹಿರಿಯ ಮನುಷ್ಯ ಇದೆ 80-85 ವರ್ಷ ದೊಡ್ಡ ಶ್ರೀಮಂತ ಮನೆತನ ದೊಡ್ಡ ಪೆಂಡಾಲ್ ಹಾಕಿದ್ರು ಹಂಗೆಲ್ಲ ನೋಡಿದ್ರಲ್ಲ ಸಾಕಷ್ಟು ಮದುವೆಗಳು ಎಷ್ಟು ಆಡಂಬರದ ಖರ್ಚು ಮಾಡ್ತಾರೆ ಭಾಳ ದೊಡ್ಡ ಪೆಂಡಲ್ಲ ಭಾಳ ದೊಡ್ಡ ದೊಡ್ಡ ಮಂದಿಗೆ ಅಮೌಂಟಲ್ಲಿ ಕೊಟ್ಟಿದ್ರು ಎಲ್ಲ ಕಡೆ ಸುತ್ತ ಕಡೆ ಕಾರ್ಗಳು ಇಕ್ಕಿದ್ದು ಐವೋ ನಡೆದಿತ್ತು ಹಿರಿಯ ಮನುಷ್ಯ ಅದಾನಂತೇಳಿ ಅವ್ನು ಹೊಸ ಅರಿವಿ ಅಂಗಿ ಹಾಕಿ ಹೊಲಿಸಿ ಹೊಸ ದೊಡ್ಡ ಹೊಲಿಸಿದ್ರು ಬಂಗಾರ ಚೇನ್ ತಂದಿದ್ರು ಅವೇನು ಅಪೇಕ್ಷೆ ಮಾಡ್ತಾನೆ ಯಾಕಂದ್ರೆ ಎಲ್ಲ ಅವನ ಗಳಿಸಿರ್ತಾನ ತಾವು ಎಲ್ಲ ಅವ್ನು ಭಾಳ ಪ್ರೀತಿ ಮಾಡಾಯ್ತಿದ್ರು ಮಕ್ಕಳು ಅವನ ಮಕ್ಕಳು ಮೊಮ್ಮಕ್ಕಳ ಮದುವೆ ನೋಡಿ ಮೊಮ್ಮಕ್ಕಳ ಮದುವೆ ನೋಡಿದಾಗ ಮೊಮ್ಮಕ್ಕಳು ತಂದುಕೊಂಡು ಸ್ವಲ್ಪ 2-3 ಜೋಡಿ ಮದುವೆ ಇದ್ದು 3-4 ಜೋಡಿ ತಕ್ಕ ಮೊಮ್ಮಕ್ಕಳೆಲ್ಲ ಅದೆಲ್ಲ ಒಮ್ಮೆ ಇಟ್ಟಿದ್ರು ಅವರು ಆಮೇಲೆ ತಂದುಕೊಂಡು ಕುರ್ಚಿ ನಾಲ್ಕು ಎಲ್ಲರಿಗೂ ಕಾಣ್ಲತ್ತೆ ನಿತ್ಯ ಹಿರಿಯ ಮನುಷ್ಯ ಅದನ್ನು ಕಾಣ್ಲತ್ತೆ ಕುಣಿಸಿದ್ರು ಹಿಡ್ಕೊಂಡೆ ಮದುವೆ ನಡೀತು ಅವೆಲ್ಲ ನೋಡ್ತಿದ್ದ ಮಾಲಿ ಬದಲಾಯಿಸೋದು ತಾಳಿ ಕಟ್ಟೋದು ಮುತ್ಯ ನೋಡ್ತಿದ್ದ ನೋಡ್ಕೋತ ಒಮ್ಮೆಗೆಲ್ಲ ಅಟ್ಟಸಿ ಅಳಾಕ್ ಹತ್ತಿಬಿಟ್ಟ ಎದೆ ಬಡ್ಕೊಂಡು ಅಳಾಕತ್ತ ಅವ್ರು ಅಂದ್ರು ಮನೆಯವರು ಏನು ಕಮ್ಮಿ ಮಾಡಿದಮ್ಮ ಎಲ್ಲ ಪೈಲಿ ಮಾಡಿದೆ ಬಂಗಾರ ಚೈನ್ ಹಾಕಿದ್ವಿ ಬಂಗಾರ ಉಂಗುರ ಹಾಕಿದ್ವಿ ಹೊಸ ರೇಷ್ಮೆ ಪಡ್ಬೇಕು ಅನ್ಸುತ್ತಿದ್ವಿ ಹೊಸ ಅಂಗಿ ಹಾಕಿದ್ವಿ ಹೊಸ ಗೋತ್ರ ಏನು ಬಾಯಿಲತ್ತ ಎಲ್ಲನೂ ಕೊಟ್ಟಿದ್ದೆವು ಮತ್ತು ಎದೆ ಬಡ್ಕೊಂಡು ಯಾಕೆ ಆತ ನೋಡ್ತು ಅವರೆಲ್ಲ ಚರ್ಚೆ ಮಾಡಕತ್ತ ಒಟ್ಟ ಯಾರು ಹೇಳೋ ಗೊತ್ತಾಗಲ್ಲ ಅವ್ನ ದೋಸ್ತ ಅವ್ನ ಸಹಪಾಠಿಗಳಿದ್ರಲ್ಲ ಹಿಂಗೆ ಕಟ್ಟಿ ಕಲ್ಯಾಣ ಕಾರ್ಯ ಮಾಡಬತ್ತಿ ಅಳಬಾಡತ್ತಿದ್ರು ನಿಮಗೇನು ಗೊತ್ತಾಗ್ತದ ನಿಮಗೇನು ತಿಳಿದಿದ್ದೆ ಅವನವ ಎದೆ ಬಿಡ್ಕೊಳ್ಳ ಯಾಕೆ ಆಗಿದ್ದರೆ ಏನು ಹೇಳಂದ್ರೆ ನಿನಗೆ ಏನು ಆಗೈತೆ ಅದನ್ನು ಹೇಳತ್ತೀನಿ ಇದೇನು ಮಾಡೋದ್ಲೆ ಹಿಂಗೆ ನಂದು ಆಗಿತ್ತು ನಾವು ದಾಟಿ ತೆಗೆದು ಕಳ್ಕೋತ ಇದು ಹಿಂಗೆ ನಂದು ಆಗಿತ್ತು ನಾನು ಅಟ್ಟ ಸಣ್ಣ ವಯಸ್ಸಿನ ಇದ್ದೆ ತನ್ನ ಮದುವೆ ನಾನು ಬಂದ್ಬಿಡ್ತೇವೆ ಬಂದ್ಬಿಟ್ಟಿದ್ದೆ ಅವು ಯಾಕೆ ಬರ್ತಂದ್ರೆ ಅವನ ಜೋಡಿ ಎದ್ದ ಮುದುಕಿ 6 ತಿಂಗಳ ಹಿಂದೆ ಸತ್ತಿರ್ತಾವ ಆಗ ನೆನಪಾಗಿತ್ತಾವ ಮುದುಕಿ ಎತ್ತಿದ್ದಾವ 6 ತಿಂಗಳಾತಪ್ಪ ನಮ್ಮದು ಹಿಂಗಾಗಿತ್ತು ಅವಾಗ ನೆನಪಾಗಿ ಎದೆ ಬರ್ಕೊಳ್ಳಾಗ್ತಿದ್ದಾವ ಎಲ್ಲಿ ಕಲ್ಯಾಣ ಕೆಲಸದಾಗ ಮೊಮ್ಮಕ್ಕಳು ಮದುವೆ ಅವನ ನೆನಪಾಗಿತ್ತು ಅದನ್ನ ಯಾಕೆ ನೆನಪು ಮಾಡ್ಕೋಬೇಕು ಪುಣ್ಯಾತ್ಮ ಆನಂದದೊಂದು ಕಾಲ ಹರಣ ಮಾಡಿ ಹೋಗೋದಿರ್ತೈತಿ ಯಾರಾದ್ರೂ ಬರೋದು ಇರೋದು ಹೋಗೋದು ಯಾವುದು ಶಾಶ್ವತೈತಿ ಕುರ್ಚಿ ಶಾಶ್ವತೈತೆ ಮನಿ ಶಾಶ್ವತೈತೆ ಮನೆ ಅಲ್ಲೇ ಇರ್ತೈತಿ 100 ವರ್ಷ ನೀವು ಕಟ್ಟಿದ್ದು ಭಾಳ ಚಲೋ ಖರ್ಚು ಮಾಡಿ ಕಟ್ಟಿದ್ವಿ 100 ವರ್ಷ ಇರ್ತೈತಿ ನಿನಗೆ ಹೆಂಗೆ 100 ವರ್ಷ ಆಯುಷ್ಯ ಐತಿ ಅದಕ್ಕೆ 100-200 ವರ್ಷ 150 ವರ್ಷ ಆಯುಷ್ಯ ಇರ್ತೈತಿ ನೀ ಬರ್ತೀವಿ ಇರ್ತೀವಿ ಬದುಕ್ತೀವಿ ಮನೆ ನಾಂದ ಬಾಂಧವರೆಲ್ಲ ಕರಿತೀವಿ ನೋಡ್ರಿ ಮನೆ ಹೆಂಗಾಗಿತ್ತು ನೋಡ್ರಿ ತೋರಿಸ್ತಿರ್ತಾನೆ ಮನೆ ಕಟ್ಟಿದ್ರು ದೇವ್ರ ಮನೆ ಜಗಲಿ ಮನೆ ಅಡುಗೆ ಮಾಡೋದು ಅದು ನಾ ಮನ್ಕೊಳ್ಳೋ ಜಾಗ ತೋರಿಸ್ತೈತಿ ಹೇಳಿದ್ರೆ ಮನೆಗೆ ಅಲ್ಲಿ ಅದು ಮನೆ ಕೇಳ್ದೈತೆ ಇಲ್ಲಿ ಹೇಳಿದ್ರೆ ಮನೆಗೆ ಹೋಗೋರು ನೀ ಆಗ್ತೈತೆ ರೋಗ ಬತ್ತಂದ್ರೆ 4 ದಿನ ಅಕ್ಕಿ ಆಯುಷ್ ಮುಗಿತಂದ್ರೆ ಹೋಗಿಬಿಡ್ತೀವಿ ಮತ್ತು ಮುಂದೆ ಬರೋಣ ನಾವು ನನ್ನ ಮನೆ ನಾನು ಕೋಲತ್ ಹೇಳಿ ನೀ ಅಂದಂದು ಹುಡುಗ ನೀವು ಬರ್ತೀರಿ ಒಳಗೆ ಇರ್ತೀರಿ ಅಂತೀರಿ ಹೋಗ್ತೀರಿ ನಾ ಎಲ್ಲಿ ಹೋಗೋಣ ಇಲ್ಲೇ ಇರ್ಕೊಳಕತ್ತದ ಮನೆ ಅದಲ್ಲೇ ಇರ್ತಲ್ಲ ಹಾಗೆ ಯಾವುದು ಸ್ಥಿರವಾದದ್ದಲ್ಲ ಯಾವುದು ಶಾಶ್ವತವಾದಲ್ಲ ಎಲ್ಲರಾಗೂ ಇದ್ದು ಎಷ್ಟು ವರ್ಷ ನಾವು ಬದುಕ್ತಿಲ್ಲ ಅಷ್ಟು ಆನಂದದಿಂದ ಬದುಕೋದು ಆನಂದವಾದ ಚಿಂತನ ವಸ್ತು ಆನಂದದಿಂದ ಬದುಕಬೇಕಪ್ಪ ಅಂತಂದ್ರೆ ಗುರುಗಳ ವಚನ ಪರಿಪಾಲನೆ ಮಾಡೋದು ಗುರು ಹಾಕಿಕೊಟ್ಟಂಥ ಮಾರ್ಗದ ನಡಿಬೇಕು ಗುರು ವಚನ ಪರಿಪಾಲನೆ ಮುಖ್ಯ ಶಿಷ್ಯ ಲಕ್ಷಣ ಆ ಗುರುಗಳ ವಚನ ಯಾರು ಪಾಲನೆ ಮಾಡ್ತಾರೆ ಸಂದೇಹಪ್ಪನಂತವ್ರು ಪಾಲನೆ ಮಾಡಿದ್ರು ಗಿರ್ಮಲೇಶ್ವರ ಮಹಾರಾಜರಂತವ್ರು ಪಾಲನೆ ಮಾಡಿದ್ರು ಮಾಧವಾನಂದ ಪ್ರಭುಜಿ ಅಂತವ್ರು ಪಾಲನೆ ಮಾಡಿದ್ರಲ್ಲ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರಿ ನಾವು ಅತ್ತಿಗೆಲ್ಲ ಸಾಕಷ್ಟು ಸಲ ಅಂದಿದ್ದೀವಿ 100 ಸಲ 1000 ಸಲ ಲಕ್ಷ ಸಲ ಅಂದಿದ್ದೀವಿ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರಮಯನಲ್ಲಿ ಬೇಡ ಪರಮಾತ್ಮ ಗುರುವಿನ ಆಜ್ಞೆ ಯಾರು ಶಿರಸ ವಹಿಸ್ತಾರ ಅವನೇ ಪರಮಾತ್ಮ ಆಜ್ಞೆ ಆದ್ರೆ ಹೆಂಗೆ ಮಾಡಿರ್ತಾನ ಗುರು ಏನಂತ ಮಾಡಿರ್ತಾನ ತಮ್ಮ ಸ್ವರ್ಣ ದೇವಾಚಿ ಧ್ಯಾನ ಮಾಡಪ್ಪ ಗುರುಮುಖಿಯನ್ನು ಉಪದೇಶಿಸ್ಕೊಂಡಿದೆ ಕೂತು ಧ್ಯಾನ ಮಾಡಿ ಶರೀರ ನಾಶ ಹೊಂತೈತಿ ಶರೀರ ಹೆಂಗೆ ಯಾವಾಗ ಕೈ ಕೊಡ್ಬೇಕು ಹೇಳಕ್ ಬರೋದಿಲ್ಲ ಧ್ಯಾನ ಮಾಡೋ ಮುಕ್ತ ಆಗೋ ಗುರು ಹೇಳ್ತಾನೆ
ಅದಕ್ಕೆ ಗುರುವಚನ ಪರಿಪಾಲನೆ ಮುಖ್ಯ ಶಿಷ್ಯಾಚರಣೆ. ಗುರುವೇ ನಿಮ್ಮ ಆಜ್ಞಾನ ಮೇಲೆ ನಡೆದ ನರವೇನಲ್ಲಿ ಬೇಡಪ್ಪ. ಅವನ ಆಜ್ಞಾದಾಗ ನಡೆದ್ರೆ ಅವ್ಯಾಕೆ ನರ ಮನುಷ್ಯ ಹಾಕ ನಾವು ಅವ ಪರಮಾತ್ಮ ಸ್ವರೂಪಿನ ಹಾಕಾನ. ಹಂಗೆ ಅವರು ಆಗಿ ಹೋದ್ರೆ ಅವ್ರು ಸಂಗಾಯಪನ ಅಂತ ಆಗಿ ಹೋದ್ರೆ ಗಿರ್ಮಲೇಶ್ವರ ಮಾವರು ಇಲ್ಲಿ ಅಲ್ಪ ಬಸೆಟ್ಟಿ ಹಾಕಂತ ಗಿರ್ಮಲಕ್ಕ ಮಾರೋ ಶಿಷ್ಯ ಸದಾ ಕಾಲ ಕಣ್ಣೀರು ಹಾಕೋತ ಧ್ಯಾನ ಮಾಡ್ತಿದ್ರು. ಯಾಕಂತಂದ್ರೆ ಆನಂದ ನಮಗೆ ಈ ಪ್ರಪಂಚದ ನೋವಿನೊಳಗೆ ನಾವು ಕಣ್ಣೀರು ಹಾಕ್ತೀವಿ, ಅವ್ರ ಧ್ಯಾನದ ಆನಂದ ಬಾಷ್ಪ ಧ್ಯಾನ. ಆ ಧ್ಯಾನದೊಳಗೆ ತಲ್ಲಿನಾಗಿ ಆ ಆನಂದದೊಳಗೆ ಅವ್ರ ಕಣ್ಣಾಗ ನೀರು ಬರ್ತದೆ. ಎಂಥ ಗುರು ಸಿಕ್ಕ, ಎಂಥ ಉಪಯೋಗ ಸಿಕ್ತು. ನನ್ನ ಜೀವನ ಎಲ್ಲ ನನ್ನ ಜೀವನ ಮುಕ್ತ ಆಗಿನಂಥ ಆನಂದದೊಳಗೆ ಅವು ಕಣ್ಣೀರು. ಅಂಥ ಆನಂದ ನಮಗೆಲ್ಲ ಕೊಡಿಸೋಲಾಗಿನ ಸದ್ಗುರುಗಳು ಗುರು ಉಪದೇಶ ಕೊಟ್ಟಾರ, ನಾಮಸ್ಮರಣೆ ಹೇಳ್ಯಾರ. ಅದೆಲ್ಲ ತಾವೆಲ್ಲ ಈ ಸಪ್ತಾಹದ ಭಾಗ್ಯಗಳಂತ ಎಲ್ಲ ಪುಣ್ಯಜೀವಿಗಳು ಅವ್ರು ಏನೋ ನೋಡು ಪರಿಸ್ಥಿತಿ ಎಲ್ಲ ದುಡಿದು ಎಲ್ಲ ಇಂತೆಲ್ಲ ಕೆಲಸ ಸಪ್ತಾಹ ಮಾಡಬೇಕು. ಅವರೆಲ್ಲ ಸ್ವತಂತ್ರ ನಾಮದೇವ್ ಮಹಾರಾಜರ ಮಕ್ಕಳು ಸ್ವಂತ ತಾವೇನಪ್ಪ ಅಂತಂದ್ರೆ ಆಶ್ರಮ ನಾಮದೇವ್ ಮಹಾರಾಜ ಇದ್ದಾಗನ ಒಂದು ನೇಮ್ ಮಾಡಕ್ಕೆ ಆಶ್ರಮ ಕಟ್ಟಿದ. ಎಷ್ಟು ಪುಣ್ಯ ಮನುಷ್ಯನಲ್ಲಿ ಎಷ್ಟು ನೋಡಪ್ಪ. ನಾವು ಈ ಪ್ರಪಂಚಕ್ಕೆ ನಾವು ಏನೋ ಇನ್ನೂ ಏನೇನೇನೋ ಮಾಡಕ್ಕೆ ನಾವು ಏನೇನೋ ಮಾಡ್ತೀವಲ್ಲ. ಒಂದು ಕಡೆ ಮೊನ್ನೆ ಒಬ್ಬರು ಮನೆ ನೋಡಕ್ಕೆ ಹೋಗಿ ದೊಡ್ಡ ಮನೆ ಕಟ್ಟಿದ್ರು. ಇವರ ಉದ್ಯೋಗ ಕೊಟ್ಟೇಶ ಮಾಡ್ಕೊಂಡಾರ, ಮಕ್ಕಳಿಗೆ ಆಶ್ರಮ ಕಟ್ಟ್ಯಾರ, ಧ್ಯಾನ ಮಾಡಕ್ಕೆ ಜಾಗ ಈಗ ನೇಮ್ ಮಾಡೋದು ಅಲ್ಲಿ ಕಾಯಕ ಮಾಡೋದು. ಭಾಳ ದೊಡ್ಡ ಮನೆ ಕಟ್ಟಿನತ್ತೆ ಕರ್ಕೊಳ್ಳೋದ. ಮನೆಯೆಲ್ಲ ದೊಡ್ಡದೇ ಇತ್ತು. ಒಂದು ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ. ಎಲ್ಲ ಮಾಡಿದ್ದು ಅಡುಗೆ ಮನೆ ಆದ ಬೆಡ್ರೂಮ್ ಇದ್ದಾರೆ ಏನೆಲ್ಲ ಮಾಡಿದ್ದು. ಕೊನೆಗೆ ಒಂದು ಜಾಗದಾಗ ಒಂದು ಅತ್ಯಂತ ಸುಂದರವಾಗಿ ಮಾಡಿದ್ದ. ಅದೇನತ್ತದ ಅದು ಭಾಳ ಆಗ್ತದೆ. ಮನ್ಯಾಗ ಎಲ್ಲ ಕುಡಿಲಾಕ ಅಲ್ಲಿ ಒಂದು 100 ಬಾಟ್ಲಿಗಳು ಇಟ್ಟಾನ ವ್ಯಸನ ಮಾಡಕ್ಕೆ. ಇವ ಧ್ಯಾನ ಮಾಡಕ್ಕೆ ಆಶ್ರಮ ಕಟ್ಟದ, ಅವರ ಮನೆಯೂ ಕಟ್ಟರು ಅದಕ್ಕೆ ಒಳಗೆ. ಇವು ಆನಂದ ಸಲುವಾಗಿ ಮಾಡಿದ್ದು ಆಶ್ರಮ, ಆನಂದ ಪಡ್ಕೊಳ್ಳೋ ಸಲುವಾಗಿ. ನಾಮದೇವ ಮಹಾರಾಜ ಮಾಡಿದ್ದು ಕೂತು ಧ್ಯಾನ ಮಾಡಿ ಭಜನೆ ಮಾಡಿ ಅದೇ ಧ್ಯಾನ ಹಿಡ್ಕೊಂಡಿದ್ದು ಯಾರು ಸಲುವಾಗಿ ಇವು ಮಾಡಿದ. ಅವರಿಗೆ ಸಾಕಷ್ಟು ಸಂಪತ್ತು ಗಳಿಸಿದ್ರು, 2 ಕೋಟಿ ಗಟ್ಟಲೆ ಮನೆ ಕಟ್ಟಿದ್ರು, ನೀತಿ ಹೆಚ್ಚಾಗಿಲ್ಲ. ಅವ್ರು ಆ ಆನಂದದಾಗ ಆ ವ್ಯವಸ್ಥೆ ತಯಾರು ಮಾಡ್ತಾರೆ. ಎಷ್ಟು ವಿಪರ್ಯಾಸ ಇದು. ಅಲ್ಪ ತೃಪ್ತರು ನಾವೆಲ್ಲ ಸಂಸ್ಕಾರದಿಂದ ವಂಚಿತರಾದಂಥವ್ರು ಅಂಥದ್ರಿಂದ ಜ್ಞಾನಿಗಳ ಮಹತ್ವ. ಯಾಕಂದ್ರೆ ನಾವೆಲ್ಲ ಬಹಳ ಈಗ ನೋಡಿದ್ರೆ ಅಗ್ನಿ ಹಾಗೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಹೊಟ್ಟಕ್ಕೆ ಒಂದು ಪಾದಯಾತ್ರೆ ಮಾತುಕೊಂಡ್ರೆ ಅದ್ರೊಳಗೆ ಯಪ್ಪ ಅಂದ್ರೆ ಮನುಷ್ಯನಿಗೆ ಧಾರ್ಮಿಕ ಮನೋಭಾವಗಳು ಮೂಡಬೇಕು, ಆನಂದ ಪಡ್ಕೋಬೇಕು. ನೋಡ್ರಿ ಎಷ್ಟು ಮಂದಿ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಹೋಗ್ತಾ ಹಾಗೆ. ಹಿಂಗೆಲ್ಲ ಥರನೂ ಅಧ್ಯಾತ್ಮ ಸ್ವಲ್ಪ ಬೆರೆತರ ಅಧ್ಯಾತ್ಮ ಜೀವಿಗಳಾದ್ರೆ ಅಧ್ಯಾತ್ಮದ ಅಂಥ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆ ನಾವು ಅದರೊಳಗೆ ಬರ್ತೀವಪ್ಪ ಅಂತಂದ್ರೆ ಅದ್ರ ಮಹಿಮೆ ನಮ್ಗೆ ಗೊತ್ತಾಗತ್ತೆ. ಸ್ವಲ್ಪ ದೂರ ನಮ್ಗೆ ಗೊತ್ತು ಎಲ್ಲ ಕೇಳಿ ಅಲ್ಲೇ ಆ ಕಡೆ ಉಂಡು ಆ ಕಡೆ ಇವರು ಆ ವರ್ಷ ಬಂದರು, ಈ ವರ್ಷದಿಂದ ವರ್ಷ ಬರ್ತಾರಲ್ಲ ಅನ್ಕೋತ ಮತ್ತು ಊಟ ಮಾಡಿಸ್ತೀವಿ. ಇದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಈ ಆನಂದ ನಾವು ಪಡ್ಕೋಬೇಕಪ್ಪ, ಸಮಾಧಾನ ಪಡ್ಕೋಬೇಕು ಅಂತ ಹವ್ಯಾಸ ಇರಂಗಿಲ್ಲ. ಆ ಒಂದು ಸಂಪ್ರದಾಯದ ನಿಯಮದಲ್ಲಿ ಬೆರೀರಿ, ಗುರು ಹಾಕಿಕೊಟ್ಟಂಥ ಮಾರ್ಗಗಳು ನಡೆದ್ರಿ ಅವೆಲ್ಲ ಆ ಒಂದು ಜೀವನ ಮುಕ್ತಿ ಪಡ್ಕೋ ಸಲುವಾಗಿ ಸದ್ಗುರುಗಳ ಮುಖೇನ ಗುರು ಮುಖೇನ ಅಂತಾರಲ್ಲ ಉಪದೇಶ ಪಡ್ಕೊಂಡ್ರಿ. ಯಾರು ಪಡ್ಕೊಂಡ್ರಿ ಅದಕ್ಕೂ ಧ್ಯಾನ ಮಾಡಿರಿ. ಯಾರು ಗುರು ಮುಖೇನ ಉಪದೇಶ ಆಗಿಲ್ಲ ಅವರು ಉಪದೇಶ ಪಡ್ಕೊಂಡು ಗುರು ಆಜ್ಞಾ ಪ್ರಕಾರ ನೋಡ್ರಿ ನೀವೆಲ್ಲರೂ ಮಾತ್ರ ಅಲ್ಲಿ ಬೇಡ್ಕೊಂಡು